ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಹೋಟೆಲಲ್ಲಿ ಸಿಗುವಂತಹ ಮಶ್ರೂಮ್ ಬಿರಿಯಾನಿನ ಮನೆಯಲ್ಲೇ ಹೀಗೆ ಟೇಸ್ಟಿಯಾಗಿ ಮಾಡ್ಕೋಬೋದು. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಆದರೆ ನಾನು ಯಾವುದೇ ಮಸಾಲೆಗಳನ್ನ ರುಬ್ಬದೆ ಹೇಗೆ ತುಂಬ ಸಿಂಪಲ್ಲಾಗಿ ಹೋಟೆಲ್ಗಳಲ್ಲಿ ಸಿಗುವಂತಹ ಬಿರಿಯಾನಿ ಥರನೇ ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಬ್ಯಾಚುಲರ್ಸು ಸಹ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋದು ಒಂದು 5 ಟೊಮೆಟೊ, ಒಂದು ದೊಡ್ಡದು ಈರುಳ್ಳಿ, ಹಾಗೆ 5 ಹಸಿಮೆಣ್ಸಿನ್ಕಾಯಿ ಬೇಕಾಗುತ್ತೆ. ಇಲ್ಲಿ 2 ಪ್ಯಾಕೆಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಅದನ್ನು ಯಾವುದೇ ರೀತಿ ಕಟ್ ಮಾಡಿಲ್ಲ ನಾನು. ಹಾಗೆ ಹೋಲ್ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಬೇ ಲೀಫ್ ಇದೆಲ್ಲ ತೊಗೊಂಡಿದ್ದೀನಿ. ಶಾಹಿ ಜೀರಾ ಬೇಕಿದ್ರೂ ಹಾಕೋಬೋದು. ನಾನಿಲ್ಲಿ ಹಸಿ ಬಟಾಣಿನೂ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಹಾಗೆ ಇಲ್ಲಿ ಮಸಾಲ ಪುಡಿಯಾಗಿ ಏನು ಜಾಸ್ತಿ ಯೂಸ್ ಮಾಡಬಾರ್ದು. ಕಡಿಮೆ ಮಸಾಲ ಪುಡಿ ಹಾಕಿದ್ರೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ. ಬಿರಿಯಾನಿ ಪೌಡರು, ಹಳದಿ ಪೌಡರು, ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಇಷ್ಟೇ ನಾನು ಯೂಸ್ ಮಾಡ್ತಿರೋಂಥದ್ದು. ಹಾಗೆ ಮೊಸರು ಬೇಕಾಗುತ್ತೆ. ನಾನಿಲ್ಲಿ ಬಿರಿಯಾನಿ ಮಾಡ್ತಿರೋದ್ರಿಂದ ನಾನಿಲ್ಲಿ ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ಬೇಕಾದ್ರೆ ಜೀರಾ ರೈಸು ತೊಗೋಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೆನೆಸಿಟ್ಟಿದ್ದೀನಿ. ತುಪ್ಪ ಮತ್ತು ಆಯಿಲ್ ಎರಡನ್ನೂ ಕುಕ್ಕರಿಗೆ ಹಾಕಿ ಇಲ್ಲಿ ಮಸಾಲೆಗಳನ್ನ ನಾನಿಲ್ಲಿ ಹಾಕಿ ಸ್ವಲ್ಪ ಪರಿಮಳ ಬರೋ ತನಕ ಫ್ರೈ ಮಾಡಿ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಇಲ್ಲಿ ರೋಸ್ಟ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಹಸಿ ಬಟಾಣಿನ ಹಾಕಿ ಇದನ್ನು ಸಹ ಫ್ರೈ ಮಾಡಿ ಇವಾಗ ಟೊಮೆಟೊ ಸೇರಿಸ್ತೀನಿ. ಟೊಮೆಟೊ ಈಗ ಉಪ್ಪನ್ನು ಆಲ್ರೆಡಿ ಹಾಕಿರೋದ್ರಿಂದ ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಿಮಗೆ ಗ್ರೀನಿಶ್ ಬೇಕಂದರೆ ಕೊತ್ತಂಬರಿ ಮತ್ತು ಪುದೀನನ ಸಮ ಪ್ರಮಾಣದಲ್ಲಿ ಗ್ರೈಂಡ್ ಮಾಡಿ ಹಾಕಿದ್ರೆ ಗ್ರೀನಿಶ್ ಆಗುತ್ತೆ. ನಾನಿಲ್ಲಿ ಮಸಾಲ ಪುಡಿನ ಹಾಕಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ತೀನಿ. 1-2 ಮಿನಿಟ್ಸ್ ಇದೆಲ್ಲ ಫ್ರೈ ಮಾಡಬೇಕು. ತಕ್ಷಣಕ್ಕೆ ಬೇರೆ ಬೇರೆ ಐಟಮ್ಸ್ನ ಸೇರಿಸ್ಬಾರ್ದು. ಎಲ್ಲ ನಾವು ಏನು ಹಾಕಿದ್ರೂ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಉಳಿದ ಪದಾರ್ಥಗಳನ್ನ ಹಾಕೋಬೇಕು. ನಾನಿಲ್ಲಿ ಮೊಸರನ್ನ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೀನಿ. ಆಯಿಲೆಲ್ಲ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಅದು ಆಯಿಲೆಲ್ಲ ಬಿಟ್ಟು ಅಂತ ನಮಗೆ ಕನ್ಫರ್ಮ್ ಆಗ್ತಿದ್ದಂಗೆ ನಾವಿಲ್ಲಿ ರೈಸ್ನ ಏನು ತೊಳೆದು ನೆನೆಸಿಟ್ಟಿರ್ತೀವಲ್ವ, ಇದರಿಂದ ಅನ್ನ ತುಂಬ ಸಾಫ್ಟ್ ಆಗುತ್ತೆ. ಇವಾಗ ಅಕ್ಕಿನ ಹಾಕಿ ಅಕ್ಕಿನೂ ಸಹ 1-2 ಮಿನಿಟ್ಸ್ ಇದನ್ನು ಫ್ರೈ ಮಾಡಬೇಕು. ಇವಾಗ ನಾನು 2 ಲೋಟ ಅಕ್ಕಿಗೆ ನಾನಿಲ್ಲಿ 5 ಲೋಟ ನೀರನ್ನು ಹಾಕಿ ಸ್ವಲ್ಪ ಇದನ್ನು ಬಿಸಿ ಮಾಡೋದಕ್ಕೆ ಇಡ್ತೀನಿ. ಇವಾಗ ಮಶ್ರೂಮ್ನ ಇವಾಗ ಲಾಸ್ಟಲ್ಲಿ ಸೇರಿಸೋದ್ರಿಂದ ಮಶ್ರೂಮು ಸಿಂಕ್ ಆಗೋಲ್ಲ. ನಾವು ಎಷ್ಟು ಸೈಜಲ್ಲಿ ಹಾಕಿರ್ತೀವೋ ಅದೇ ಸೈಜಲ್ಲಿ ಬಿರಿಯಾನಿ ಆದಮೇಲೂ ಚೆನ್ನಾಗಿರುತ್ತೆ, ಅದೇ ಸೈಜಲ್ಲಿ ಇರುತ್ತೆ. ಇವಾಗ ಇದನ್ನು ಹಾಕಿ ಇದು ಸ್ವಲ್ಪ ಕುದಿ ಬಂದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಹಾಕ್ಸಿದ್ರೆ ತುಂಬ ಚೆನ್ನಾಗಿರೋಂಥ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಮಶ್ರೂಮ್ ಇಷ್ಟಪಡೋರಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಹೋಟೆಲ್ಗಳಲ್ಲಿ ಸಿಗುತ್ತಲ್ವ ಅದೇ ಟೇಸ್ಟ್ ಇರುತ್ತೆ. ಡಿನ್ನರ್, ಲಂಚ್, ಬ್ರೇಕ್ಫಾಸ್ಟ್ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು. ಹಾಗಿದ್ರೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇದು ಹೇಗೆ ಬಂತು ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ. ಇದೇ ರೀತಿಯಾದ ರೆಸಿಪಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹೊಸ ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಇದೇ ರೀತಿಯಾದಂಥ ಹೊಸ ರುಚಿಗಳನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.